ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಾಕ್ಟರ್ ಪೃಥ್ವೀಲ್ ಪಾಟೀಲ್ ಸಂಸ್ಥಾಪಕರು ಪಾಟೀಲ್ ಹೆಲ್ತ್ ಕೇರ್ ಅವ್ರು ನಡೆದು ಬಂದ ಹಾದಿಯ ಕುರಿತೊಂದು ಸ್ಪೆಷಲ್ ವಿಟಿ ಇದೆ, ನೋಡ್ಕೊಂಡು ಬರೋಣ. ಅನಿರೀಕ್ಷಿತವಾಗಿ ಆಗುವ ಆಕ್ಸಿಡೆಂಟ್ಸ್, ರಕ್ತಸ್ರಾವ, ಹಾರ್ಟ್ ಅಟ್ಯಾಕ್, ಉಸಿರುಗಟ್ಟುವುದು, ಇಂತಹ ಎಮರ್ಜೆನ್ಸಿಗಳನ್ನ ನಿಭಾಯಿಸುವುದು ಸರಳವಲ್ಲ. ಪ್ರಥಮ ಚಿಕಿತ್ಸೆಯ ಜೊತೆಗೆ ಕೆಲವೇ ನಿಮಿಷಗಳಲ್ಲಿ ಯಾವ ಚಿಕಿತ್ಸೆಯನ್ನ ಯಾವ ರೀತಿ ನೀಡಬೇಕು ಅಂತ ನಿರ್ಧರಿಸಬೇಕು. ಅಂತಹ ಸವಾಲನ್ನೇ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡು ಗೆದ್ದವರು ಡಾಕ್ಟರ್ ಪೃಥ್ವೀಲ್ ಪಾಟೀಲ್. ತುಮಕೂರಿನ ಸಂಪಿಗೆ ಗ್ರಾಮದ SVA ಪಾಟೀಲ್, ಪೂರ್ಣಿಮಾ ಪಾಟೀಲ್ ಅವರ ಮಗ ಡಾಕ್ಟರ್ ಪೃಥ್ವೀಲ್ ಪಾಟೀಲ್. JJM ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡಿದ ಪೃಥ್ವೀಲ್ ಅವರು ತುರ್ತು ಚಿಕಿತ್ಸಾ ವಿಭಾಗದಲ್ಲಿಯೇ MD ಮಾಡಿದ್ರು. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಆಗಿರುವ ಪೃಥ್ವೀಲ್ ಹೊಸ್ಮ್ಯಾಟ್ ಆಸ್ಪತ್ರೆಗಳ ಎಮರ್ಜೆನ್ಸಿ ವಿಭಾಗದ ಮುಖ್ಯಸ್ಥರು ಹೌದು. ಇವರ ನೇತೃತ್ವದಲ್ಲಿ ಸುಮಾರು 25 ವೈದ್ಯರ ತಂಡ ನಿರಂತರವಾಗಿ ವೈದ್ಯಕೀಯ ಸೇವೆ ಮಾಡುತ್ತಲೇ ಬಂದಿದೆ. ಅಷ್ಟೇ ಅಲ್ಲ, ಭವಿಷ್ಯದ ವೈದ್ಯರನ್ನ ರೂಪಿಸುವ ಕೆಲಸದಲ್ಲೂ ತೊಡಗಿರುವ ಡಾಕ್ಟರ್ ಪೃಥ್ವೀಲ್ ಪಾಟೀಲ್ ಶೈಕ್ಷಣಿಕ ಸಲಹೆಗಾರರಾಗಿ ಮೆಡ್ ಕನೆಕ್ಟ್ ಮೂಲಕ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ MBBS ಪ್ರವೇಶಕ್ಕಾಗಿ ಮಾರ್ಗದರ್ಶನ ಮತ್ತು ಕೌನ್ಸೆಲಿಂಗ್ ನೀಡಿದ್ದಾರೆ. ತುರ್ತು ಚಿಕಿತ್ಸೆ ಪ್ರತಿಯೊಬ್ಬರಿಗೂ ವೇಗವಾಗಿ ಮತ್ತು ಸುಲಭವಾಗಿ ದೊರೆಯಬೇಕು ಎಂಬ ದೃಷ್ಟಿಯಿಂದ ಪಾಟೀಲ್ ಹೆಲ್ತ್ ಕೇರ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಂಸ್ಥೆಯ ಮೂಲಕ ಹೃದಯಾಘಾತ ಮತ್ತು ಸ್ಟ್ರೋಕ್ನಂತಹ ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣದ ನೆರವು ಒದಗಿಸುವ ಗೋಲ್ಡನ್ ಆರ್ ಕಿಟ್ ಪರಿಕಲ್ಪನೆ ರೂಪಿಸಿದ್ದಾರೆ. ಕರ್ನಾಟಕದ ಶಾಲೆಗಳು, ಕಾಲೇಜುಗಳು ಮತ್ತು ಪ್ರಮುಖ ಸಾರ್ವಜನಿಕ ಸ್ಥಳಗಳಿಗೆ ಈ ಎಮರ್ಜೆನ್ಸಿ ಸರ್ವಿಸ್ ಅನ್ನ ತಲುಪಿಸುವುದು ಪೃಥ್ವೀಲ್ ಪಾಟೀಲರ ಧ್ಯೇಯೋದ್ದೇಶ. ಇಷ್ಟೆಲ್ಲವನ್ನು ಮಾಡುತ್ತಿರುವ ಪೃಥ್ವೀಲ್ ಪಾಟೀಲ್ ಅವರಿಗೆ ಈಗಿನ್ನೂ ಕೇವಲ 28 ವರ್ಷ. ಒಬ್ಬ ವೈದ್ಯರಾಗಿ ಸೇವಾ ಮನೋಭಾವದಿಂದ ಸಮಾಜಕ್ಕೆ ಹೊಸತು ನೀಡುವ ಕನಸು ಹೊತ್ತಿರುವ ಡಾಕ್ಟರ್ ಪೃಥ್ವೀಲ್ ಪಾಟೀಲ್ ಅವರಿಗೆ ಆರೋಗ್ಯ ರತ್ನ ಪ್ರಶಸ್ತಿ ನೀಡುತ್ತಿರುವುದು ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಇಷ್ಟು ದಿನ ನಮ್ಮ ಜರ್ನಿ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಕನ್ಸಿಸ್ಟೆನ್ಸಿಯಲ್ಲೇ ಇತ್ತು. ಇನ್ನು ಮುಂದೆ ಇದೇ ಥರ ಜನರ ಸೇವೆಗಾಗಿ ಖಂಡಿತ ಇನ್ನೂ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಂಗಾಗಿದೆ ಈ ಅವಾರ್ಡ್ನಿಂದ. ಖಂಡಿತ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ. ನನ್ನ ಹುಟ್ಟೂರಿನ ತುಮಕೂರಿಗಾಗಿ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗಾಗಿ ನಾನು ಹೆಲ್ತ್ ಕೇರಲ್ಲಿ ಭಾಳ ಒಳ್ಳೇದು ಮಾಡಬೇಕು ಅಂತ ಆಸೆ ಇದೆ. ಖಂಡಿತವಾಗಿ ಮಾಡ್ತೀನಿ. ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ಸಾಧಕರ ಪರಿಚಯ. ಶ್ರೀ ಡಾಕ್ಟರ್ ಸುನೀಲ್ ಈಶ್ವರ್, ಸಂಸ್ಥಾಪಕ ಅಧ್ಯಕ್ಷರು, ಐಕ್ಯ ಫರ್ಟಿಲಿಟಿ ಆ್ಯಂಡ್ ರಿಸರ್ಚ್ ಸೆಂಟರ್. ನಡೆದು ಬಂದ ಹಾದಿಯ ಕುರಿತು ಒಂದು ಸ್ಪೆಷಲ್ ವಿಟಿ ಇದೆ, ನೋಡ್ಕೊಂಡು ಬರೋಣ. ಡಾಕ್ಟರ್ ಸುನೀಲ್ ಈಶ್ವರ್ ಐಕ್ಯ ಫರ್ಟಿಲಿಟಿ ಅಂಡ್ ರಿಸರ್ಚ್ ಸೆಂಟರ್ ಮತ್ತು ಐಕ್ಯ ಅಕಾಡೆಮಿ ಆಫ್ ಎಂಬ್ರಿಯಾಲಜಿ ಸಂಸ್ಥಾಪಕರು. ಪುದುಚೇರಿಯ ಜವಾಹರ್ಲಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ ಕಾಲೇಜಿನಲ್ಲಿ MD ಮಾಡಿರುವ ಸುನೀಲ್ ರಾಜ್ಯ ಪ್ರಖ್ಯಾತ ಅನುಭವಿ ವೈದ್ಯರು. IVF, ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಆಪರೇಷನ್ ತಜ್ಞರಾಗಿರುವ ಡಾಕ್ಟರ್ ಸುನೀಲ್ 10,000ಕ್ಕೂ ಹೆಚ್ಚು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿದ್ದಾರೆ. 15,000ಕ್ಕೂ ಹೆಚ್ಚು ಮಂದಿಗೆ ಯಶಸ್ವಿ IVF ಚಿಕಿತ್ಸೆ ಮಾಡಿದ್ದಾರೆ. ಭವಿಷ್ಯದ ಗೈನಕಾಲಜಿಸ್ಟ್ಗಳಿಗೆ ತರಬೇತಿಯನ್ನು ನೀಡುತ್ತಿರುವ ಡಾಕ್ಟರ್ ಸುನೀಲ್ ಈಶ್ವರ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಐಕ್ಯ ಫರ್ಟಿಲಿಟಿ ಮತ್ತು ರಿಸರ್ಚ್ ಸೆಂಟರ್ ನಿರ್ದೇಶಕರಾಗಿರುವ ಡಾಕ್ಟರ್ ಸುನೀಲ್ ಈಶ್ವರ್ ಅವರದ್ದು 26 ವರ್ಷಗಳ ಸುದೀರ್ಘ ಸೇವೆ. ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಸರ್ಜರಿ ರಾಜ್ಯದ ಶ್ರೇಷ್ಠ ವೈದ್ಯರಲ್ಲೊಬ್ಬರಾಗಿರುವ ಡಾಕ್ಟರ್ ಸುನೀಲ್ ಈಶ್ವರ್ ಅವರಿಗೆ ಆರೋಗ್ಯ ರತ್ನ ಪುರಸ್ಕಾರ ನೀಡಲು ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ.
ಈ ಅವಾರ್ಡ್ ಕೊಟ್ಟಿರೋದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಈ ಥರ ಸನ್ಮಾನಗಳು, ಈ ಥರ ಅವಾರ್ಡಿಂದಾನೇ ನಮ್ಮ ಮುಂದೆ ಇನ್ನೂ ಪ್ರೋತ್ಸಾಹ ಸಿಕ್ಕೋದು. ನಾವು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು, ಇನ್ನು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಮುಂದೆ ಕೊಡಬೇಕು ಅಂತ ಎಂಕರೇಜ್ಮೆಂಟ್ ಸಿಕ್ಕುತ್ತೆ. ಸೊ ವಾಟ್ ಗ್ಯಾರಂಟಿ ನ್ಯೂಸ್ ಇದು ಮಾಡ್ತಾ ಇರೋ ಪ್ರೋಗ್ರಾಮ್ ಇಟ್ಸ್ ರಿಯಲಿ ವೆರಿ ಅಪ್ರಿಷಿಯೇಬಲ್. ಈ ಥರ ಮುಂದೆ ಎಂಕರೇಜ್ಮೆಂಟ್ ಕೊಡ್ತಾ ಇರಿ, ಇನ್ನೂ ಒಳ್ಳೆ ನ್ಯೂ ಜನ್ರೇಷನ್ ಅವ್ರಿಗೆ ಸಮಾಜಕ್ಕೆ ಇನ್ನೂ ಒಳ್ಳೇದಾಗೋ ಥರ ಕೆಲಸ ಮಾಡೋ ಉತ್ಸಾಹ ಸಿಗುತ್ತೆ.